ನಮಸ್ಕಾರ ಫ್ರೆಂಡ್ಸ್. ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ಈಗಾಗಲೇ 2 ಕ್ಲಾಸಲ್ಲಿ ಬಿಡಿಸ್ತಾ ಬಂದಿದ್ವಿ, ವಿಶ್ಲೇಷಣೆ ಮಾಡ್ಕೊತಾ ಬಂದಿದ್ವಿ. ಈಗ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೊಂದಷ್ಟು ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಎಕೋಮಾರ್ಕ್ ಇದನ್ನು ಗುರುತಿಸುವವರು ಯಾರು ಅಂತ ಇದೆ. ಎಕೋಮಾರ್ಕ್ ಇದೊಂದು ಪರಿಸರದ ಒಂದು ಸುರಕ್ಷತೆಗಾಗಿ ನೀಡುವಂಥ ಒಂದು ಗುರುತು. ಪರಿಸರ ಸುರಕ್ಷತೆಗೆ ನೀಡುವಂಥ ಒಂದು ಗುರುತು. ಇದನ್ನು ಪರಿಸರ ಮತ್ತು ಅರಣ್ಯ ಸಚಿವಾಲಯ ಹೊರಡಿಸುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಕೇಳಿರೋದು ಗುರುತಿಸುವವರು ಯಾರು ಅಂತ. ಅಂದರೆ ಒಂದು ಪ್ರಾಮಾಣೀಕರಣವಾಗಿ ಗುರುತು ನೀಡುವುದು ಯಾವುದು ಅಂತ. ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪರಿಸರ ಮತ್ತು ಅರಣ್ಯ ಸಚಿವಾಲಯ, ಇಂಡಿಯನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್, ರಾಜ್ಯ ಮಾಲಿನ್ಯ ನಿಯಂತ್ರಣ ಅಂತ ಆಪ್ಷನ್ಸಲ್ಲಿದ್ದಾವೆ. ಪರಿಸರ ಮತ್ತು ಅರಣ್ಯ ಸಚಿವಾಲಯ ಹೊರಡಿಸುತ್ತೆ, ಎಕೋಮಾರ್ಕನ್ನು ಹೊರಡಿಸುವಂಥದ್ದು. ಪ್ರಮಾಣೀಕರಣವಾದಂಥ ಗುರುತು ನೀಡೋದು BIS ಅಂತ, ಇಂಡಿಯನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಇಂಡಿಯನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್, ಇದು BIS ಅನ್ನೋದು ಎಕೋಮಾರ್ಕನ್ನು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರದ ಒಂದು ಸುರಕ್ಷತೆಗಾಗಿ ಪ್ರಮಾಣೀಕರಣ ಒಂದು ಗುರುತನ್ನು ನೀಡುತ್ತೆ. ಇದರ ಒಂದು BIS ಕೇಂದ್ರ ಕಚೇರಿ ಡೆಲ್ಲಿನಲ್ಲಿ. ಇನ್ನು ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ನೋಡಿ, CPCB ಅಂತ ಕರೀತಾರೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, CPCB ಅಂದರೆ. ಇದರದ ಕೇಂದ್ರ ಕಚೇರಿ ಡೆಲ್ಲಿನಲ್ಲಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆ ನೋಡಿ, ಇದು KSPCB ಅಂತ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. KSPCB ಅಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು, CPBP ಅಂದರೆ ಸೆಂಟ್ರಲ್ಗೆ ಸಂಬಂಧಪಟ್ಟಿರುವಂಥದ್ದು. ಎಕೋಮಾರ್ಕನ್ನು ಹೊರಡಿಸೋದು ಇಂಡಿಯನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ, BIS ಹೊರಡಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಜೋಡಿಗಳನ್ನು ಗಮನಿಸಿ ಅಂತ. ನೋಡಿ, UNEP, IUCN, WWF ಇವು ಪರಿಸರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು. ಇವುಗಳ ಒಂದು ಕೇಂದ್ರ ಕಚೇರಿ ಎಲ್ಲೆಲ್ಲಿ ಬರುತ್ತೆ ಅಂತ. ನೈರೋಬಿ, ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜಿನೀವಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಫುಲ್ ಫಾರ್ಮ್ ನೋಡ್ಕೊಂಬಿಡಿ. UNEP ಅಂತಂದರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಂತ. ಇದರದ್ದು ಒಂದು ಕೇಂದ್ರ ಕಚೇರಿ ನೈರೋಬಿನಲ್ಲಿ ಬರುತ್ತೆ. ನೈರೋಬಿ, ಕೀನ್ಯಾದಲ್ಲಿ, ಆಫ್ರಿಕಾದ ಕೀನ್ಯಾ ದೇಶದ ನೈರೋಬಿನಲ್ಲಿ ಬರುತ್ತೆ. 1972ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗುತ್ತೆ. IUCN ಅನ್ನೋದು 1948ರಲ್ಲಿ ಸ್ಥಾಪನೆ ಆಗುತ್ತೆ. ರೆಡ್ ಲಿಸ್ಟ್, ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳನ್ನ ಗುರುತಿಸಿ ಪಟ್ಟಿ ಮಾಡುತ್ತಲ್ಲ, ಅದೇ IUCN. ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದರದ್ದು ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ. ಇದರದ್ದು ಕೇಂದ್ರ ಕಚೇರಿ IUCN. WWF ನೋಡಿ, ಇದು ವರ್ಲ್ಡ್ ವೈಲ್ಡ್ ಫಂಡ್ ಅಂತಾರೆ, ವಿಶ್ವ ಜೀವ ವೈವಿಧ್ಯತೆ ನಿಧಿ ಅಂತ ಕರೀತಾರೆ. 1961ರಲ್ಲಿ ಸ್ಥಾಪನೆ ಆಗುತ್ತೆ. ಇದ್ರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ. ವಿಶ್ವ ವನ್ಯಜೀವಿ ನಿಧಿದು ಇದು ಸಹ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿ 2 ಇದ್ದಾವೆ ನೋಡಿ, IUCN ಅಲ್ಲೇ ಇದೆ, WWF ಅಲ್ಲೇ ಇದೆ. ಇಲ್ಲಿ ಜೋಡಿನ ಗಮನಿಸಿ. ಈಗ UNEP ನೈರೋಬಿನಲ್ಲಿದೆ, ಕೀನ್ಯಾದ ನೈರೋಬಿನಲ್ಲಿ. IUCN ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜಿನೀವಾನು ಸಹ ಸ್ವಿಟ್ಜರ್ಲ್ಯಾಂಡಲ್ಲೇ ಇರೋದ್ರಲ್ವ, ಗ್ಲ್ಯಾಂಡಲ್ಲಿದೆ. ಹಾಗಾಗಿ ಇದರಲ್ಲಿ 1 ಮತ್ತು 2ನೇ ಉತ್ತರ ಮಾತ್ರ ಸರಿಯಾಗಿದೆ, 3ನೇ ಉತ್ತರ ತಪ್ಪಾಗಿದೆ. ನೀರಿನ ಶುದ್ಧೀಕರಣದಲ್ಲಿ ಬಳಸುವ ಅನಿಲಗಳು ನೋಡಿ, ನೀರಿನ ಶುದ್ಧೀಕರಣದಲ್ಲಿ ಬಳಸುವಂಥ ಅನಿಲಗಳು ಕ್ಲೋರಿನ್ ಮತ್ತು ಓಝೋನ್ ಅಂತ. ಓಝೋನನ್ನು ಬಳಸ್ತಾರೆ. ನೀರಿನ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿಗಳನ್ನು ನೋಡೋಣ. ನೀರಿನ ಗಡಸುತನಕ್ಕೆ ಕಾರಣ ಆಗೋದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂತ. ನೀರನ್ನು ಗಡಸು ಮಾಡೋದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತ ಮಾಡುತ್ತೆ. ಇದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಏನಿದೆ, ಇದು ಈ ಲವಣಗಳೇನಿದೆ, ಈ ಲವಣಗಳನ್ನು ಮಳೆ ನೀರು ಮತ್ತು ಬಟ್ಟೆ ಇಳಿಸಿದಂಥ ನೀರು, ಸಾಬೂನಿನೊಂದಿಗೆ ವರ್ತನೆ ಆಗುತ್ತೆ. ಇದು ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅನ್ನೋದು ಮೆದು ನೀರಿನಲ್ಲಿ ಕಂಡುಬರುತ್ತೆ. ಗಡಸು ನೀರಿನಲ್ಲಿ ಇದೇ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕಂಡುಬರುತ್ತೆ. ಆದರೆ ಇದರಲ್ಲಿ ಬೈಕಾರ್ಬೋನೇಟ್ಗಳು, ಕ್ಲೋರೈಡ್ಗಳು, ಸಲ್ಫೇಟ್ಗಳು ಸೇರಿಕೊಳ್ಳುತ್ತೆ. ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ
ಕಾರ್ಬೋನೇಟ್, ಅದ್ರ ಜೊತೆಗೆ ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಶಿಯಂ ಬೈಕಾರ್ಬೋನೇಟ್, ಕ್ಯಾಲ್ಶಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕ್ಲೋರೈಡ್ ಈ ರೀತಿ ಕಂಡುಬರುತ್ತೆ. ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಬೈಕಾರ್ಬೋನೇಟ್, ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಈ ರೀತಿ ಕಂಡುಬರುತ್ತೆ ನೀರಿನ ಒಂದು ಶಾಶ್ವತವಾದಂಥ ಗಡಸುತನಕ್ಕೆ. ತಾತ್ಕಾಲಿಕ ಗಡಸು ನೀರು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ಗಳು. ಶಾಶ್ವತ ಗಡಸು ನೀರಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಅಯಾನುಗಳು ಏನಿದ್ದಾವೆ ಈ ಅಯಾನುಗಳು ಕಂಡುಬರುತ್ತೆ. ಕ್ಲೋರೈಡ್ಗಳು, ಸಲ್ಫೇಟ್ಗಳು, ಬೈಕಾರ್ಬೋನೇಟ್ಗಳು, ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಸಂಬಂಧಪಟ್ಟಾಗಿ. ಇನ್ನು ಭಾರತದಲ್ಲಿ ನೀರಿನ ಶುದ್ಧೀಕರಣ ಮಾಡೋದಕ್ಕೆ ಆ್ಯಕ್ಟಿವೇಟೆಡ್ ಕಾರ್ಬನನ್ನು ಬಳಸ್ತಾರೆ ನಮ್ಮ ಭಾರತದಲ್ಲಿ. ಆದರೆ ಶ್ರೀಮಂತ ದೇಶಗಳಲ್ಲಿ ಏನು ಮಾಡ್ತಾರೆ, ಶ್ರೀಮಂತ ದೇಶಗಳು ಸ್ವಲ್ಪ ಮುಂದುವರೆದಿರ್ತಾವಲ್ಲ, ಅವರು ಸ್ವಲ್ಪ ಮುಂದಕ್ಕೆ ಹೋಗಿ ಆ್ಯಕ್ಟಿವೇಟೆಡ್ ಸಿಲ್ವರನ್ನು ಬಳಸ್ತಾರೆ ನೀರಿನ ಶುದ್ಧೀಕರಣಕ್ಕೆ. ಇನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸುವಂಥ ರಾಸಾಯನಿಕ ಗೊತ್ತು, ಕ್ಲೋರಿನ್ ಮತ್ತು ಫ್ಲೋರಿನ್ನ ಬಳಸ್ತಾರೆ ನೀರಿನ ಶುದ್ಧೀಕರಣದಲ್ಲಿ. ಇನ್ನು ಮಳೆ ನೀರಿನ pH ಮೌಲ್ಯ ನೋಡಿ, ಮಳೆ ನೀರಿನ pH ಮೌಲ್ಯ 7 ಇರುತ್ತೆ, ಇದು ಇಂಪಾರ್ಟೆಂಟೆ. ಕುಡಿಯೋ ನೀರಿನ pH ಮೌಲ್ಯ 6.5 to 6.8 ಇರುತ್ತೆ. ಇನ್ನು ಮಳೆ ಹನಿಗಳು ಗೋಳಾಕಾರವಾಗಿರೋದ್ರಿಂದ ಮಳೆ ಹನಿಗಳು ಯಾಕೆ ಗೋಳಾಕಾರವಾಗಿರುತ್ತೆ, ಮಳೆ ಹನಿಗಳು ಗೋಳಾಕಾರವಾಗಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದು ಪ್ರಶ್ನೆ. ನೋಡಿ, ನೀರಿನ ಒಂದು ಮೇಲ್ಮೈ ಸೆಳೆತದಿಂದ ಮಳೆ ನೀರು ಗೋಳಾಕಾರವಾಗಿ ಬೀಳುತ್ತೆ. ನೀರಿನ ಒಂದು ಮೇಲ್ಮೈ ಸೆಳೆತ ಏನಿದೆ, ಈ ಮೇಲ್ಮೈ ಸೆಳೆತದಿಂದ ಮಳೆ ಹನಿ ಗೋಳಾಕಾರವಾಗಿ ಬೀಳುತ್ತೆ. ಇನ್ನು ನೀರಿನ ಕುದಿಯೋ ಬಿಂದು ನೋಡಿ, ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್, ನೀರಿನ ಘನೀಕರಿಸುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್, ನೀರಿನ ಗರಿಷ್ಠ ಸಾಂದ್ರತೆ, ಇದು ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ಅಂತ. ನೀರಿನ ಅಸಂಬದ್ಧ ವಿಕಾಸನ 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ವರೆಗೂ. ಇನ್ನು ಮಳೆ ನೀರಲ್ಲಿ ಕಾರ್ಬನಿಕ್ ಆಮ್ಲ ಇರುತ್ತೆ, ಮಳೆ ನೀರಲ್ಲಿ ಕಾರ್ಬನಿಕ್ ಆಸಿಡ್ ಇರುತ್ತೆ. ಮಳೆ ನೀರಿನ pH ಮೌಲ್ಯ ಗೊತ್ತು 7 ಹೇಳಿದ್ದೀನಿ. ಮಳೆ ನೀರಲ್ಲಿ ಕಾರ್ಬನಿಕ್ ಆಸಿಡ್ ಇರುತ್ತೆ, ಕಾರ್ಬನಿಕ್ ಆಮ್ಲ ಇರುತ್ತೆ. ಮತ್ತು ನೀರು ಒಂದು ತಟಸ್ಥ ದ್ರವ. ಇದು ಅಂದರೆ ತಟಸ್ಥ ದ್ರವ ಅಂದರೆ ಇದು ಆಮ್ಲೀಯನೂ ಅಲ್ಲ, ಪ್ರತ್ಯಾಮ್ಲೀಯನೂ ಅಲ್ಲ ಅಂತ. ಅಂದರೆ ಲಿಟ್ಮಸ್ನೊಂದಿಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನೀರು. ಈಗ ಕೆಂಪು ಲಿಟ್ಮಸ್, ನೀಲಿ ಆಗೋದು ಇದೆಲ್ಲ ನೋಡಿದ್ದೀವಲ್ಲ, ಈ ರೀತಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡೋದಿಲ್ಲ. ನೀರು ಒಂದು ತಟಸ್ಥವಾಗಿರುವಂಥ ಒಂದು ದ್ರವ. ಇನ್ನು ನೀರು ಬಗ್ಗೆ ಇನ್ನೂ ನೋಡಿ, ನೀರು ಗಡಸುತನನ ಹೋಗ್ಲಾಡ್ಸೋದಕ್ಕೆ ನೀರನ್ನು ಕುದಿಸೋವಂಥ ವಿಧಾನ, ಸೋಡೋ ವಿಧಾನ, ಬಟ್ಟಿ ಇಳಿಸೋದು, ಫಾರ್ಮಟೈಟ್ ವಿಧಾನ, ಈ ರೀತಿ ಅನೇಕ ವಿಧಾನಗಳನ್ನ ಬಳಸ್ತಾರೆ ನೀರನ್ನ. ನಮ್ಮ ಭೂಮಿ ಮೇಲೆ ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥ ನೀರು ಕೇವಲ 1% ಮಾತ್ರ. ಕುಡಿಯಲು ಯೋಗ್ಯ ನೀರು 1% ಮಾತ್ರ ಇದೆ, ಕೇವಲ 1% ಮಾತ್ರ. ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥ ನೀರು 1%. ಅದರಲ್ಲಿ ಧಾನ್ಯಗಳಲ್ಲಿ, ಮೊಟ್ಟೆ, ಹಾಲು, ಟೊಮೆಟೊ, ಹಣ್ಣು, ತರಕಾರಿಗಳಲ್ಲಿ ಜಾಸ್ತಿ ನೀರು ಇರುತ್ತೆ. ನೀರು ಸಾಮಾನ್ಯ ತಾಪ ಹೆಚ್ಚಿದಾಗ ಹಿಗ್ಗುತ್ತೆ. ನೀರಲ್ಲಿ ಹಿಗ್ಗೋದು ಮತ್ತು ಕುಗ್ಗೋದನ್ನು ಸಹ ನೋಡ್ಬೋದು ನಾವು. ಸಾಮಾನ್ಯವಾಗಿ ತಾಪ ಹೆಚ್ಚಾದಾಗ ಹಿಗ್ಗುತ್ತೆ, ಕಡಿಮೆಯಾದಾಗ ಕುಗ್ಗುತ್ತೆ. ತಾಪ ಹೆಚ್ಚಿದಾಗ ಹಿಗ್ಗುವುದು, ತಾಪ ಕಡಿಮೆ ಆದಾಗ ಕುಗ್ಗುವುದು. ನೀರಲ್ಲಿ 2 ಹೈಡ್ರೋಜನ್ ಪರಮಾಣು ಮತ್ತು 1 ಆಕ್ಸಿಜನ್ ಪರಮಾಣು ಇರುತ್ತೆ. ಅದಕ್ಕೆ H2O ಅಂತ ಹೇಳೋದು. H ಅಂದರೆ ಹೈಡ್ರೋಜನ್ನು, ಅದು 2 ಇರುತ್ತೆ, ಆಕ್ಸಿಜನ್ನು 1 ಇರುತ್ತೆ. ಹಾಗಾಗಿ ನೀರನ್ನು H2O ಅಂತ ಹೇಳ್ತಾರಲ್ಲ. ಹೈಡ್ರೋಜನ್ನ 2 ಪರಮಾಣು, ಆಕ್ಸಿಜನ್ನ 1 ಪರಮಾಣು ನೀರಿನಲ್ಲಿ ಇರುತ್ತೆ. ನೀರಿನ ಬಗ್ಗೆ ಇದಿಷ್ಟು. ಈಗ ನಾನು ಏನೇನು ಹೇಳಿದ್ದೀನಿ ನೀರಿನ ಬಗ್ಗೆ, ಇವೆಲ್ಲನೂ ಸಹ ತುಂಬ ಇಂಪಾರ್ಟೆಂಟು. ಪರೀಕ್ಷೆಗಳಲ್ಲಿ ಈ ಎಲ್ಲಾದ್ರಗಳ ಮೇಲೇನೂ ಸಹ ಪ್ರಶ್ನೆಗಳು ಕೇಳಿದ್ದಾರೆ, ಹಳೆ ಪೇಪರ್ಗಳು ತೆಗೆದು ನೋಡಿದಾಗ. ಇವೆಲ್ಲನೂ ಇಂಪಾರ್ಟೆಂಟು, ಅದರಿಂದ ನಾನು ಇವೆಲ್ಲದ್ರ ಬಗ್ಗೆನೂ ನಿಮಗೆ ಹೇಳ್ಬೇಕಾಯ್ತು. ಈಗ ನೆಕ್ಸ್ಟ್ ನೋಡಿ, ಓಝೋನ್ ರಂಧ್ರವು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ. ರಂಧ್ರ ಆಗಿದೆಯಲ್ಲ, ಓಝೋನ್ ಪದರ ಏನು ರಂಧ್ರ ಆಗಿದೆ, ಇದು ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ. ಮೊದಲಿಗೆ ಓಝೋನ್ ರಂಧ್ರವನ್ನು ಪತ್ತೆ ಹಚ್ಚಿದವರು
ಓಝೋನ್ ರಂಧ್ರವನ್ನು ಪತ್ತೆ ಹಚ್ಚಿದವರು ಬ್ರಿಟಿಷ್ ವಿಜ್ಞಾನಿ ಫೋರ್ಮನ್ ಅಂತ. ಬ್ರಿಟಿಷ್ ವಿಜ್ಞಾನಿ ಫೋರ್ಮನ್ ಅನ್ನೋರು ಪತ್ತೆ ಹಚ್ತಾರೆ, ಕಂಡುಹಿಡಿತಾರೆ. ಈ ಓಝೋನ್ ಪದರ ಎಲ್ಲಿದೆ? ಸ್ಟ್ರಾಟೋಸ್ಫಿಯರಲ್ಲಿದೆ. ಸಮೋಷ್ಣ ವಲಯ ಅಂತಾರಲ್ಲ, ಸಮೋಷ್ಣ ವಲಯದಲ್ಲಿದೆ, ಸ್ಟ್ರಾಟೋಸ್ಫಿಯರಲ್ಲಿದೆ ಓಝೋನ್ ಪದರ. ಓಝೋನ್ ಪದರ ಹಾನಿಯಾಗೋದಕ್ಕೆ, ತೆಳುವಾಗೋದಕ್ಕೆ ಏನು ಕಾರಣ ಅಂತಂದರೆ ಕ್ಲೋರಿನ್ ಮತ್ತು ಕಾರ್ಬನ್ ಅನ್ನೋ ಒಂದು ಅನಿಲಗಳು ಕಾರಣ ಆಗ್ತವೆ. ಕಾರ್ಬನ್ ಮತ್ತು CFC ಮೇನ್ ಮುಖ್ಯವಾಗಿ ಕಾರಣ ಆಗುವಂಥದ್ದು ಇದೆ. CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್. ಈ ಫ್ರಿಡ್ಜು ಮತ್ತು AC-ನೆಲ್ಲ ಬಿಡುಗಡೆ ಆಗುತ್ತದು ಕ್ಲೋರೋಫ್ಲೋರೋಕಾರ್ಬನ್ನು. ಅದು ಬಹಳ ಡೇಂಜರ್, ಓಝೋನ್ ಪದರಕ್ಕೆ ತೊಂದರೆ ಉಂಟು ಮಾಡುವಂಥ ಬಹಳ ಒಂದು ಪರಿಣಾಮಕಾರಿಯಾದಂಥ ಅನಿಲ ಅದು. ಓಝೋನ್ ಪದರವನ್ನು ಅಳತೆ ಮಾಡೋದಕ್ಕೆ ಬಳಸುವಂಥದ್ದು ನ್ಯಾನೋಮೀಟರ್ನ ಬಳಸ್ತಾರೆ. ಓಝೋನ್ ಪದರವನ್ನು ಅಳತೆ ಮಾಡಲು ನ್ಯಾನೋಮೀಟರ್ ಬಳಕೆ ಮಾಡ್ತಾರೆ. ಈ ಓಝೋನ್ ಪದರ ಏನಂತಂದರೆ UV ವಿಕಿರಣಗಳು ಏನಿದ್ದಾವೆ ನೋಡಿ, UV ಅಲ್ಟ್ರಾವೈಲೆಟ್ ಅಂದರೆ ತೀವ್ರ ನೇರಳಾತೀತ ಕಿರಣಗಳು ಅಂತ ಏನು ಕರೀತಾರೆ, ಈ ವಿಕಿರಣಗಳನ್ನು ಹೀರ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಸೂರ್ಯನಿಂದ ಬರುವಂಥ UV ವಿಕಿರಣಗಳನ್ನು ಹೀರ್ಕೊಳ್ಳುವಂಥ ಸಾಮರ್ಥ್ಯ ಓಝೋನ್ ಪದರ ಹೊಂದಿದೆ. ಈ ಕ್ಲೋರಿನ್ನು ಕಾರ್ಬನ್ ಮತ್ತು ಕ್ಲೋರೋಫ್ಲೋರೋಕಾರ್ಬನ್ನಿಂದ ಓಝೋನ್ ಪದರ ತೆಳುವಾಗಿ ರಂಧ್ರ ಬಿದ್ದಿದೆ. ಅದನ್ನು ಬ್ರಿಟಿಷ್ ವಿಜ್ಞಾನಿ ಫೋರ್ಮನ್ ಅನ್ನೋರು ಕಂಡುಹಿಡಿತಾರೆ. ಅದು ಎಲ್ಲಿ ಕಂಡುಹಿಡಿತಾರೆ ಅಂದರೆ ದಕ್ಷಿಣಾರ್ಧಗೋಳದಲ್ಲಿ ಓಝೋನ್ ಪದರ ರಂಧ್ರ ಆಗಿರೋದನ್ನು ಕಂಡುಹಿಡಿತಾರೆ. ನೆಕ್ಸ್ಟ್ ನೋಡಿ, ನೀರಿನ ಕೊಳಗಳಲ್ಲಿ ಸೊಳ್ಳೆ ನಿಯಂತ್ರಿಸಲು ಈ ಕೆಳಗಿನ ಯಾವುದನ್ನು ನೀರೊಳಗೆ ಬಿಡ್ತಾರೆ? ಈ ಮಲೇರಿಯಾ ನಿಯಂತ್ರಣ ಮಾಡೋದಕ್ಕೆ ಈ ಮಲೇರಿಯಾ ನಿಯಂತ್ರಣ ಮಂಡಳಿಯಲ್ಲಿರುವಂಥ ಅಧಿಕಾರಿಗಳು ಇದನ್ನು ಬಳಸ್ತಾರೆ. ಈ ಒಂದು ಮೀನು, ಇದು ಒಂದು ಜಾತಿಯ ಮೀನನ್ನು ಬಳಸ್ತಾರೆ. ಅಂದರೆ ಇದೇನು ಮಾಡುತ್ತೆ ಅಂತಂದರೆ ಸೊಳ್ಳೆಗಳ ಮೊಟ್ಟೆನ ತಿಂದು ಬದುಕುವಂಥ ಮೀನಿದು. ಗಂಬೂಷಿಯ ಮೀನು ಅಂತ ಕರೀತಾರೆ ಅದನ್ನು. ಈ ಗಂಬೂಷಿಯ ಮೀನು ಕೇವಲ 1 ಸೆಂಟಿಮೀಟರ್ ಮಾತ್ರ ಉದ್ದ ಇರುತ್ತೆ. 1 ಸೆಂಟಿಮೀಟರ್ ಉದ್ದ ಇರುತ್ತೆ. ಲಾರ್ವಾಗಳೇ ಇವಕ್ಕೆ ಆಹಾರ. ಲಾರ್ವಾ ಅಂತಂದರೆ ಸೊಳ್ಳೆಗಳ ಮೊಟ್ಟೆ. ಸೊಳ್ಳೆಗಳಿಟ್ಟಿರ್ತಾವಲ್ಲ ಮೊಟ್ಟೆ, ಆ ಸೊಳ್ಳೆಗಳ ಮೊಟ್ಟೆನೇ ಲಾರ್ವಾ ಅಂತ ಕರೀತಾರೆ. ಇವೇ ಇದಕ್ಕೆ ಗಂಬೂಷಿಯ ಮೀನಿಗೆ ಆಹಾರ. ಹೇಗಿರುತ್ತೆ ನೋಡಿ ಗಂಬೂಷಿಯ ಮೀನು ನೋಡಿ. ಮಸ್ಕಿಟೋ ಫಿಶ್ ಕ್ಯಾನ್ ಈಟ್ ಮಸ್ಕಿಟೋ larvae as fast as the larvae hatch from eggs, as many as 100 per day. ನೋಡಿ, ಈ ರೀತಿ ಸೊಳ್ಳೆಗಳು ಇಟ್ಟಿದಾವಲ್ಲ ಮೊಟ್ಟೆಗಳು, ಇದನ್ನು ತಿಂದು ಬದುಕುವಂಥದ್ದು ಮೀನು, ಗಂಬೂಷಿಯ ಮೀನು. ಇದನ್ನು ನೀರೊಳಗಡೆ ಹಾಕೋದ್ರಿಂದ ಸೊಳ್ಳೆಗಳನ್ನ ನಿಯಂತ್ರಿಸ್ಬೋದು, ಸೊಳ್ಳೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ಇದನ್ನು ನೀರೊಳಗಡೆ ಬಿಡ್ತಾರೆ. ಇನ್ನು ನೀರಿನ ಪ್ರದೇಶಗಳಲ್ಲಿ ಕ್ಷಾರೀಕರಣದಿಂದ ಉಂಟಾಗುವಂಥ ಪರಿಣಾಮ. ಕ್ಷಾರೀಕರಣದಿಂದ ನೀರಾವರಿ ಪ್ರದೇಶಗಳಲ್ಲಿ ಏನು ಮಾಡುತ್ತೆ ಅಂದರೂ ಅದು ಹೀರೋದಕ್ಕೆ ಹೆಲ್ಪ್ ಮಾಡುತ್ತಲ್ವ ಕ್ಷಾರೀಕರಣ ಅಂದರೆ ನೋಡಿ, ಬೆಳೆ ಇಳುವರಿ ಹೆಚ್ಚಾಗುವುದು, ಮಣ್ಣಿನ ಭದ್ರತೆ, ನೀರಿನ ಮಟ್ಟದ ಏರಿಕೆ, ಮಣ್ಣಿನಲ್ಲಿ ನೀರು ಇಂಗುವಂತೆ ಮಾಡುತ್ತದೆ. ಕ್ಷಾರೀಕರಣ ಅಂದರೆ ಅದೇ ಅಲ್ವಾ, ಮಣ್ಣಿನಲ್ಲಿ ನೀರು ಹೀರೋದಕ್ಕೆ ಮಾಡುವಂಥದ್ದು ಕ್ಷಾರೀಕರಣ. ಮಣ್ಣಿನ ಸವಕಳಿ ತಡೆಯಲು ಯಾವ ವಿಧಾನವನ್ನು ಉಪಯೋಗಿಸುವುದಿಲ್ಲ? ಇಲ್ಲಿ ನೋಡಿ, ಯಾವ ವಿಧಾನ ಉಪಯೋಗಿಸ್ತಾರೆ ಅಂತ ಕೇಳ್ತಾ ಇಲ್ಲ, ಯಾವ ವಿಧಾನ ಉಪಯೋಗಿಸೋದಿಲ್ಲ ಅಂತ. ಮಣ್ಣಿನ ಸವಕಳಿ ತಡೆಗಟ್ಟಲು ಅರಣ್ಯಗಳನ್ನ ಬೆಳೆಸ್ತಾರೆ, ಛಾವಣಿ ಬೇಸಾಯಗಳನ್ನ ಮಾಡ್ತಾರೆ, ಅಣೆಕಟ್ಟು ನಿರ್ಮಾಣಗಳನ್ನ ಮಾಡ್ತಾರೆ. ಆದರೆ ಅರಣ್ಯ ನಾಶ ಮಾಡೋದ್ರಿಂದ ಮಣ್ಣಿನ ಸವಕಳಿ ತಡೆಗಟ್ಟಕ್ಕಾಗೋದಿಲ್ಲ. ಅರಣ್ಯ ನಾಶವನ್ನು ಮಾಡಬಾರ್ದು, ಅದಕ್ಕೆ ಬದಲಾಗಿ ಇನ್ನೂ ಹೆಚ್ಚು ಅರಣ್ಯವನ್ನು ಬೆಳೆಸಬೇಕು. ಅರಣ್ಯಗಳ ರಕ್ಷಣೆ ಮಾಡೋದ್ರಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಬೋದು. ಇದರಲ್ಲಿ ಮಣ್ಣಿನ ಸವಕಳಿ ತಡೆಯಲು ಅರಣ್ಯ ನಾಶ ಅನ್ನೋ ವಿಧಾನ ಉಪಯೋಗ ಆಗಲ್ಲ. ಅದ್ರ ಬದಲಾಗಿ ಅದರದ್ದು ಅರಣ್ಯ ಸವಕಳಿ ಹೆಚ್ಚಾಗುತ್ತೆ ಅರಣ್ಯ ನಾಶದಿಂದ. ಜಗತ್ತಿನಲ್ಲಿ ಅತಿ ಹೆಚ್ಚು ಕಟ್ಟಿಗೆ ಇಂಧನ ಬಳಸುವಂಥ ದೇಶ. ಅತಿ ಹೆಚ್ಚು ಕಟ್ಟಿಗೆ ಇಂಧನ ಬಳಸೋದು ನಮ್ಮ ಭಾರತನೇ. ವಿಶ್ವ ನೈಸರ್ಗಿಕ ನಿಧಿ ಸಂಸ್ಥೆ ರಾಯಭಾರಿ ಪ್ರಾಣಿ. ವಿಶ್ವ ನೈಸರ್ಗಿಕ ನಿಧಿ ಸಂಸ್ಥೆ ಅಂದರೆ WWF, ವರ್ಲ್ಡ್ ವೈಲ್ಡ್ ಫಂಡ್ ಅಂತ ಹೇಳ್ತಾರೆ. ವರ್ಲ್ಡ್ ವೈಡ್ ಫಂಡ್. ಇದರದ್ದು ಕೇಂದ್ರ ಕಚೇರಿ ಹೇಳಿದೆ ನಾನು ಆಗಲೇ ಗ್ಲ್ಯಾಂಡಲ್ಲಿದೆ, ಸ್ವಿಟ್ಜರ್ಲೆಂಡ್ನ ಗ್ಲ್ಯಾಂಡಲ್ಲಿ. 1961ರಲ್ಲಿ ಈ ಸಂಸ್ಥೆ ಶುರುವಾಗುತ್ತೆ. ಇದರಲ್ಲಿ ನೋಡ್ಬೋದು, ಇಲ್ಲಿ ನೀವು ಈ ಇಮೇಜಲ್ಲಿ ಕಾಣಿಸ್ತಾ ಇದೆ, ಫಾಂಡಾ
ವಿಶ್ವ ನೈಸರ್ಗಿಕ ನಿಧಿ ಸಂಸ್ಥೆಯ ರಾಯಭಾರಿ ಪ್ರಾಣಿ. ವಿಶ್ವ ನೈಸರ್ಗಿಕ ನಿಧಿ ಸಂಸ್ಥೆ ಅಂದರೂ ಒಂದೇ, WWF ಅಂದರೂ ಒಂದೇ, ವರ್ಲ್ಡ್ ವೈಲ್ಡ್ ಫಂಡ್ ಅಂದರೂ ಒಂದೇ, ವಿಶ್ವ ಪರಿಸರ ನಿಧಿ ಅಂತಲೂ ಕರೀತಾರೆ. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಸಮಶೀತೋಷ್ಣ ಹುಲ್ಲುಗಾವಲು, ಸ್ಟೆಪ್ಪೀಸ್, ವೈಲ್ಡ್ ಪ್ರೇರೀಸ್, ಪಂಪಾಸ್ ಅಂತ ಇದೆ. ಇವು ಯಾವ್ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ. ಸಮಶೀತೋಷ್ಣ ವಲಯದಲ್ಲಿರೋಂಥ ಹುಲ್ಲುಗಾವಲುಗಳು ಮತ್ತು ಸವನ್ನಾಗಳು ಇವೇನಿದ್ದಾವೆ ಇವನ್ನ ಭೂಮಂಡಲದ ಬಯೋಮ್ಗಳು ಅಂತ ಕರೀತಾರೆ. ಬಯೋಮ್ಗಳಿದಾವಲ್ಲ, ಅದರಲ್ಲಿ ಭೂಮಂಡಲದ ಬಯೋಮ್ಗಳು ಅಂತ ಈ ಹುಲ್ಲುಗಾವಲುಗಳನ್ನು ಕರೀತಾರೆ. ಸ್ಟೆಪ್ಪಿ ಅನ್ನೋದು, ಅಥವಾ ಇದನ್ನು ಶಾರ್ಟ್ ಗ್ರಾಸ್ ಅಂತಾರೆ. ಶಾರ್ಟ್ ಗ್ರಾಸ್ ಇದು ಅರೆಶುಷ್ಕ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಅರೆಶುಷ್ಕ ಪ್ರದೇಶದಲ್ಲಿ ಕಂಡುಬರುತ್ತೆ ಶಾರ್ಟ್ ಗ್ರಾಸ್ ಅನ್ನೋದು. ಇನ್ನು ಟಾಲ್ ಗ್ರಾಸ್ ಅಂತಾರೆ. ಟಾಲ್ ಗ್ರಾಸ್ ಇದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಕಂಡುಬರುವಂಥ ಹುಲ್ಲುಗಾವಲು. ಇದನ್ನು ಹೆಚ್ಚಾಗಿ ನಾವು ಉತ್ತರ ಅಮೆರಿಕದಲ್ಲಿ ನೋಡ್ಬೋದು. ಟಾಲ್ ಗ್ರಾಸ್ನ ಹೀತ್ ಅಂತ ಕರೀತಾರೆ. ಹೀತ್ಗಳು ಅಂತ. ಇದು ಕಡಿಮೆ ಹುಲ್ಲುಗಾವಲುಗಳಿರೋದು, ಕಡಿಮೆ ಪೊದೆ ಹುಲ್ಲುಗಾವಲು ಇರುತ್ತಲ್ಲ ಅಂಥ ಕಡೆ ಕಂಡುಬರುವಂಥದ್ದು ಹೀತ್ಗಳು. ಶಾರ್ಟ್ ಗ್ರಾಸ್ ಅರೆಶುಷ್ಕ ಪ್ರದೇಶದಲ್ಲಿ, ಟಾಲ್ ಗ್ರಾಸ್ ಅಂತ ಕರೀತಾರೆ, ಅದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಉತ್ತರ ಅಮೆರಿಕಗಳಲ್ಲೆಲ್ಲ ಕಂಡುಬರುತ್ತೆ. ಹೀತ್ ಅನ್ನೋದು ಕಡಿಮೆ ಪೊದೆ ಮತ್ತು ಕಡಿಮೆ ಹುಲ್ಲುಗಾವಲನ್ನು ಹೊಂದಿರುವಂಥ ಪ್ರದೇಶದಲ್ಲಿ ಕಾಣ್ಬೋದು. ಇಲ್ಲಿ ಸ್ಟೆಪ್ಪೀಸ್ ನೋಡಿ, ಸ್ಟೆಪ್ಪೀಸ್ ಕಂಡುಬರೋದು ಯುರೋಪಲ್ಲಿ, ಮಧ್ಯ ಯುರೋಪ್. ವೆಲ್ಡ್ ಅಂತ ಕಂಡುಬರುತ್ತೆ, ಅದು ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಪ್ರೆರೀಸ್ ಅಂತ ಕಂಡುಬರುತ್ತೆ, ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಪ್ರೆರೀಸ್ ಅಥವಾ ಪ್ರೆರೀಸ್, ಟಾಲ್ ಗ್ರಾಸ್ ಇದೆಲ್ಲ ಒಂದೇ. ಪಂಪಾಸ್ ಅಂತ ಕಂಡುಬರುತ್ತೆ, ಇದು ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುತ್ತೆ ಪಂಪಾಸ್ ಅನ್ನೋದು. ಇನ್ನು ಏಷ್ಯಾದಲ್ಲಿ ಹುಲ್ಲುಗಾವಲುಗಳು ಕಂಡುಬರ್ತವೆ. ಭಾರತದ ವನ್ಯಜೀವಿಗಳಲ್ಲಿ ಯಾವುದನ್ನು ಹಾರುವ ಸಸ್ತನಿ ಎನ್ನುವರು? ನೋಡಿ, ಭಾರತದ ವನ್ಯಜೀವಿಗಳಲ್ಲಿ ಹಾರುವ ಸಸ್ತನಿ ಅಂತ ಕರೆಯುವಂಥದ್ದು. ಸಸ್ತನಿಗಳು ಅಂತಂದರೆ ಮರಿ ಹಾಕಿ ಹಾಲುಣಿಸುವಂಥ ಒಂದು ಜಾತಿಯ ಪ್ರಾಣಿಗಳು ಅಂತ ಹೇಳ್ಬೋದು. ಮರಿ ಹಾಕಿ ಹಾಲುಣಿಸುವಂಥ ಒಂದು ಜಾತಿಯ ಪ್ರಾಣಿಗಳು, ಅವನ್ನ ಸಸ್ತನಿ ಅಂತ ಕರೀತಾರೆ. ನಮ್ಮ ಸಸ್ತನಿಗಳಲ್ಲಿ ಅತಿ ದೊಡ್ಡ ಸಸ್ತನಿ ಅಂತಂದರೆ ತಿಮಿಂಗಲ, ಆನೆ, ಇವೆಲ್ಲ ಅತಿ ದೊಡ್ಡ ಸಸ್ತನಿಗಳು. ಚಿಕ್ಕ ಸಸ್ತನಿ ಅಂತಂದರೆ ಪಿಗ್ಮಿಶ್ರೂ ಅಂತ ಕರೀತಾರೆ. ಪಿಗ್ಮಿಶ್ರೂ ಅಂತ ಕರೀತಾರೆ. ಇದು 1.3 ಇಂದ 1.8 ಗ್ರಾಮ್ ಅಷ್ಟೇ ಇರುತ್ತೆ. ಕೇವಲ 1 ಗ್ರಾಮ್ ಮಾತ್ರ ಇರುತ್ತೆ ಇದು ಪಿಗ್ಮಿಶ್ರೀ ಅನ್ನೋದು. ಮೊಟ್ಟೆ ಇಡುವ ಸಸ್ತನಿಗಳು ಅಂತ ಬರುತ್ತೆ, ಅದು ಪ್ಲಾಟಿಪಸ್ ಮತ್ತು ಎಕಿಡ್ನಾ ಅಂತ. ಇವು ಮೊಟ್ಟೆ ಇಡುವಂಥ ಸಸ್ತನಿಗಳು ಮೊಟ್ಟೆ ಇಡೋದಿಲ್ಲ, ಹೇಳಿದ್ದೀನಿ ಇಲ್ಲಿ, ಮರಿ ಹಾಕಿ ಹಾಲುಣಿಸುವಂಥವು ಮಾತ್ರ ಸಸ್ತನಿ. ಆದರೆ ಮೊಟ್ಟೆ ಇಡುವಂಥ ಸಸ್ತನಿಗಳು ಬರ್ತವೆ, ಎಕಿಡ್ನಾ ಮತ್ತು ಪ್ಲಾಟಿಪಸ್ ಅಂತಾರೆ ಮೊಟ್ಟೆ ಇಡುವಂಥ ಸಸ್ತನಿಗಳು. ಇವನ್ನ ಮೊನೋಟ್ರಿಯಮ್ ಅಂತ ಕರೀತಾರೆ, ಮೊಟ್ಟೆ ಇಡುವ ಸಸ್ತನಿಗಳನ್ನು. ಇನ್ನು ಸಸ್ತನಿಗಳ ಹಾರಲ್ಲ ಸಾಮಾನ್ಯವಾಗಿ, ಆದರೆ ಹಾರುವಂಥ ಒಂದು ಸಸ್ತನಿ ಬರುತ್ತೆ, ಅದು ಬಾವಲಿ. ಈ ಮೊಟ್ಟೆ ಇಡೋ ಸಸ್ತನಿ ಏನಿದಾವೆ ಇವು ಪ್ಲಾಟಿಪಸ್ ಮತ್ತು ಎಕಿಡ್ನಾ, ಇವೇನು ಮಾಡ್ತವೆ ಅಂದರೆ ತಮ್ಮ ಮೊಟ್ಟೆ ಇಟ್ಟ ಮೇಲೆ ಅವನ್ನ ಹಾಲಿನೊಳಗಡೆ ಪೋಷಣೆ ಮಾಡ್ತವೆ. ಹಾಲಿನ ಜೊತೆ ಅವನ್ನ ಪೋಷಣೆ ಮಾಡೋದ್ರಿಂದ ಅವನ್ನ ಮೊಟ್ಟೆ ಇಡುವ ಸಸ್ತನಿಗಳು. ಹಾರುವ ಸಸ್ತನಿ ಅಂದರೆ ಬಾವಲಿ. ಹಸಿರುಮನೆ ಅನಿಲವಾದ ಮಿಥೇನ್ ಇವುಗಳಿಂದ ವಾತಾವರಣಕ್ಕೆ ಸೇರುತ್ತದೆ. ಹಸಿರುಮನೆ ಅನಿಲಗಳು ನೋಡ್ಕೊಂಬಂದ್ಬಿಡೋಣ ಒಂದ್ಸರಿ. ನೋಡಿ, ಹಸಿರುಮನೆ ಅನಿಲಗಳು ನೋಡಿ, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ರಾಸಾಯನಿಕ ಸೂತ್ರ CH4 ಅಂತ. CH4 ಅಂದರೂ ಮಿಥೇನ್. ನೈಟ್ರಸ್ ಆಕ್ಸೈಡ್, ನೀರಾವಿ, ಕ್ಲೋರೋಫ್ಲೋರೋಕಾರ್ಬನ್, ಇವೆಲ್ಲ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುವಂಥ ಅನಿಲಗಳು. ಇನ್ನು ಇದರಲ್ಲಿ ಕೇಳ್ತಾ ಇರೋದು ಮಿಥೇನ್. ಹಸಿರುಮನೆ ಅನಿಲಗಳಲ್ಲಿ ಒಂದಾದಂಥ ಮಿಥೇನ್ ಯಾವುದರಿಂದ ವಾತಾವರಣಕ್ಕೆ ಸೇರುತ್ತೆ ಅಂತ. ಮಿಥೇನ್ ನೋಡಿ, ಇದು ಒಂದು ಬಣ್ಣ ಮತ್ತು ವಾಸನೆ ಇಲ್ಲದಂಥ ಅನಿಲ. ಇದು ಬಣ್ಣನೂ ಇಲ್ಲ, ವಾಸನೆಯೂ ಇರೋದಿಲ್ಲ ಇದಕ್ಕೆ. ರಾಸಾಯನಿಕವಾಗಿ ಜಡ ಅನಿಲ ಅಂತ ಕರೀತಾರೆ ಇದನ್ನು. ಜಡ ಅನಿಲ ಇದು. ಜಡ ಅನಿಲ ಅಂತ ಕರೀತಾರೆ, ಜೌಗು ಅನಿಲ ಅಂತಲೂ ಕರೀತಾರೆ ಇದನ್ನು. ಮಿಥೇನ್ನ ಬಣ್ಣ ವಾಸನೆ ಇಲ್ಲದ ಅನಿಲ, ಜಡ ಅನಿಲ ಮತ್ತು ಜೌಗು ಅನಿಲ ಅಂತ. ಇದೇನೆಂದರೆ ಜೌಗು ನೆಲ ಅಂದರೆ ತೇವಯುತವಾದಂಥ ನೆಲದಲ್ಲಿ ಬ್ಯಾಕ್ಟೀರಿಯಾಗಳು
ಸಸ್ಯ ಕಾರ್ಯವನ್ನು ವಿಘಟಿಸಿ ಮಿಥೇನ್ನ ಬಿಡುಗಡೆ ಮಾಡುವಂಥದ್ದು. ಭತ್ತದಿಂದನೂ ಸಹ ಮಿಥೇನ್ ಉತ್ಪತ್ತಿಯಾಗುತ್ತೆ. ಜೌಗು ಭೂಮಿಯಲ್ಲಿ ತೇವಯುತ ಪ್ರದೇಶದಲ್ಲೂ ಉತ್ಪತ್ತಿಯಾಗುತ್ತೆ. ಕಲ್ಲಿದ್ದಲು ಗಣಿಗಾರಿಕೆಯಿಂದ ಉತ್ಪತ್ತಿಯಾಗುತ್ತೆ. ಇನ್ನು ಪ್ರಾಣಿಗಳ ತ್ಯಾಜ್ಯಗಳಿಂದನೂ ಸಹ ಮಿಥೇನ್ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿರೋ ಹಾಗೆ ಎಲ್ಲ ಉತ್ತರಗಳು ಸಹ ಸರಿಯಾಗಿದ್ದಾವೆ. ಭತ್ತದ ಮಳೆ, ಕಲ್ಲಿದ್ದಲು, ತೇವಯುತ ಪ್ರದೇಶ, ಸ್ಥಳೀಯ ಪ್ರಾಣಿಗಳು ಇವೆಲ್ಲದರಿಂದನೂ ಸಹ ಮಿಥೇನ್ ಅನಿಲ ಬಿಡುಗಡೆ ಆಗುತ್ತೆ. ಉಪ್ಪು ನೀರು ಮತ್ತು ಸಿಹಿ ನೀರು ಕೊಡುವ ಪ್ರದೇಶವನ್ನು ಹೀಗೆ ಎನ್ನುವರು. ಕೂಡುವ ಪ್ರದೇಶ, ತೇವ ಪ್ರದೇಶ, ಅಳಿವೆ, ಲಘೂನ ಯಾವುದೂ ಅಲ್ಲ ಅಂತ. ಉಪ್ಪು ನೀರು ಅಂದರೆ ಸಮುದ್ರ ನೀರು, ಓಕೆನಾ, ಸಮುದ್ರ. ಸಿಹಿ ನೀರು ಅಂದರೆ ನದಿ. ಇವೆರಡೂ ಕೂಡುವಂಥ ಪ್ರದೇಶ ಅಂದರೆ ನದಿ ಸಮುದ್ರವನ್ನು ಸೇರುವಂಥ ಭಾಗ. ಅಳಿವೆ ಅಂತಂದರೆ ನದಿ ಸಮುದ್ರವನ್ನು ಸೇರುವಂಥ ಭಾಗನ ಅಳಿವೆ ಅಂತ ಕರೀತಾರೆ. ಅಳಿವೆ ಈ ಸ್ಥಳದಲ್ಲಿ ಏನು ಇದು ಸಮುದ್ರ ಏನು ಇದಾಗಿ ಬೋರ್ಗರಿತಾ ಇರುತ್ತೆ, ಅಲೆಗಳೆಲ್ಲ ಹೆಚ್ಚೆಚ್ಚಾಗ್ತಾ ಇರುತ್ತೆ. ಆದರೆ ಈ ಒಂದು ಸ್ಥಳದಲ್ಲಿ ಏನು ನದಿ ಸಮುದ್ರನ ಸೇರುವಂಥ ಸ್ಥಳದಲ್ಲಿ ಸಮುದ್ರ ಶಾಂತ ರೀತಿಯಾಗಿ ವರ್ತಿಸುತ್ತಂತೆ, ಶಾಂತವಾಗಿರುತ್ತಂತೆ. ಈ ಅಳಿವೆ ಪ್ರದೇಶಗಳಲ್ಲಿ ಸಮುದ್ರ. ಉಪ್ಪು ನೀರು ಮತ್ತು ಸಿಹಿ ನೀರು ಕೂಡೋ ಪ್ರದೇಶನ ಅಳಿವೆ ಅಂತಾರೆ. ಅಳಿವೆ ಅಂದರೆ ನದಿ ಸಮುದ್ರನ ಸೇರುವಂಥ ಜಾಗ. IPCC ವಿಸ್ತೃತ ರೂಪ ಏನು ಅಂತ ನೋಡಿ. ಇಂಟರ್ನ್ಯಾಷನಲ್ ಪೊಲ್ಯೂಟ್ ಆನ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಪೊಲ್ಯೂಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಪ್ಯಾನಲ್ ಆ್ಯಂಡ್ ಕನ್ವರ್ಸೇಷನ್ ಚೇಂಜ್ ಅಂತ ಇದೆ. IPCC ಅಂತಂದರೆ ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಇದರದ್ದು ಒಂದು ಕೇಂದ್ರ ಕಚೇರಿ ಜಿನೀವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿದೆ. 1988ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಸಂಸ್ಥೆ. ಇದು ಸ್ಥಾಪನೆ ಮಾಡುವಂಥದ್ದು WMO ಅಂತ ಕೇಳಿದಿರಲ್ಲ, ವರ್ಲ್ಡ್ ಮೆಟೆರೊಲಾಜಿಕಲ್ ಆರ್ಗನೈಸೇಷನ್ ಅಂತ ಏನು ಕರೀತಾರೆ, ವಿಶ್ವ ಹವಾಮಾನ ಸಂಘಟನೆ ಅಂತ. ಅದು ಮತ್ತು UNEP, ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟ್ ಪ್ರೋಗ್ರಾಮ್, ಇವೆರಡೂ ಸೇರಿ IPCCನ ಸ್ಥಾಪನೆ ಮಾಡುತ್ತೆ. 1988ರಲ್ಲಿ ಸ್ಥಾಪನೆ ಮಾಡುತ್ತೆ. ಈಗ ಇದಕ್ಕೆ ಪ್ರಸ್ತುತ ಜಿಮ್ಸ್ ಕೆ ಅನ್ನೋರು ಅಧ್ಯಕ್ಷರಿದ್ದಾರೆ. ಜಿಮ್ಸ್ ಕೆ ಅಂತ ಬರ್ತಾರೆ, ಇವರು ಅಧ್ಯಕ್ಷರಿದ್ದಾರೆ ಪ್ರಸ್ತುತ ಈಗ IPCCಗೆ. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಕೋಪ್ ಸಮ್ಮೇಳನಗಳು, ಇವು ಪರಿಸರಕ್ಕೆ ಸಂಬಂಧಪಟ್ಟಂಥ ಕೋಪ್ ಸಮ್ಮೇಳನಗಳು. ಇವು ಬಹಳ ಮುಖ್ಯವಾಗಿರುವಂಥದ್ದು. ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಪ್ರಶ್ನೆಗಳನ್ನ ಕೇಳ್ತಾನೆ ಬಂದಿದ್ದಾರೆ, ಕೇಳ್ತಾನೆ ಇರ್ತಾರೆ ಮುಂದೆನೂ ಸಹ. ಏನು ಈ ಕೋಪ್ ಸಮ್ಮೇಳನಗಳು ಅಂತಂದರೆ ನೋಡಿ, ಕೋಪ್ ಸಮ್ಮೇಳನಗಳಂದರೆ ಜಾಗತಿಕವಾಗಿ ತಾಪಮಾನವನ್ನು, ಹವಾಮಾನ ಬದಲಾವಣೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಎಲ್ಲ ದೇಶಗಳು ಸೇರಿ ಮಾಡಿಕೊಂಡಂಥ ಒಂದು ಸಮಾವೇಶ ಅಥವಾ ಸಂಘಟನೆ. ತಾಪಮಾನ ಏರಿಕೆ ತಡೆಗಟ್ಟಲು, ತಾಪಮಾನ ಏರಿಕೆ ಅಥವಾ ಹವಾಮಾನ ಬದಲಾವಣೆ ಅಂತ ಹೇಳ್ಬೋದು. ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ ತಡೆಗಟ್ಟಲು ಎಲ್ಲ ದೇಶಗಳು ಸಹ ಸೇರಿ ಸಂಘಟನೆ ಮಾಡ್ಕೊತವೆ. ಅಂದರೆ ಇದ್ರ ಉದ್ದೇಶ ವಾಯು ಮಾಲಿನ್ಯ ಕಡಿಮೆ ಮಾಡಿ ಜಾಗತಿಕ ತಾಪಮಾನವನ್ನು ನಿಯಂತ್ರಿಸೋದು. ಕೋಪ್ ಸಭೆಗಳ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋದು ಮತ್ತು ತಾಪಮಾನವನ್ನು ನಿಯಂತ್ರಿಸೋದು. ಇದು ಕೋಪ್ ಸಭೆಯ ಒಂದು ಮುಖ್ಯ ಉದ್ದೇಶ. ಕೋಪ್ ಅಧಿಕೃತವಾಗಿ 1995ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಕೋಪ್ ನೋಡಿ, ಕೋಪ್ ಮೊದಲನೇ ಸಭೆ 1995ರಲ್ಲಿ ಬರ್ಲಿನ್ ದೇಶದಲ್ಲಿ ನಡೆಯುತ್ತೆ, ಜರ್ಮನಿಯ ಬರ್ಲಿನ್ನಲ್ಲಿ ನಡೆಯುತ್ತೆ. ಕೋಪ್ 1 2020 ವೇಳೆಗೆ ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಣಕ್ಕೆ ತರುವಂಥ ಗುರಿನ ಹೊಂದಿರ್ತಾರೆ ಆಗ ಮೊದಲನೇ ಸಭೆಯಲ್ಲಿ. ಇದಾದಮೇಲೆ ಕೋಪ್ 3ನೇ ಸಭೆ ನಡೆಯುತ್ತೆ. ಇಂಪಾರ್ಟೆಂಟ್ ಸಭೆಗಳು ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಕೋಪ್ 3ನೇ ಸಭೆ ನಡೆಯುತ್ತೆ ಕ್ಯೂಟೋ 1997ರಲ್ಲಿ ಕ್ಯೂಟೋದಲ್ಲಿ ನಡೆಯುತ್ತೆ. ಜಪಾನ್ನ ಕ್ಯೂಟೋದಲ್ಲಿ ನಡೆಯುತ್ತೆ. ಇದನ್ನೇ ಕ್ಯೂಟೋ ಪ್ರೋಟೋಕಾಲ್ ಅಂತ ಕರೀತಾರೆ. ಕ್ಯೂಟೋ ಪ್ರೋಟೋಕಾಲ್ ಅಂತ ಕರೆಯುವಂಥದ್ದು ಇದೆ, ಜಪಾನ್ನ ಕ್ಯೂಟೋದಲ್ಲಿ ನಡೆಯುವಂಥದ್ದು 1997ರಲ್ಲಿ. ಇಲ್ಲಿ ಏನು, ಇದು ಕೋಪ್ 3 ಸಭೆ. ಇಲ್ಲಿ ಒಂದು ಮುಖ್ಯವಾದಂಥ ಒಂದು ಪರಿಕಲ್ಪನೆಯನ್ನು ಹೊರಬರಿಸ್ತಾರೆ. ಏನು ಅಂತಂದರೆ ಕಾರ್ಬನ್ ಕ್ರೆಡಿಟ್ ಅಂತ ಕೇಳಿರ್ತೀರ. ಕಾರ್ಬನ್ ಕ್ರೆಡಿಟ್, ಇಂಗಾಲದ ಸಾಲ ಅಂತ ಈ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತರ್ತಾರೆ. ಇದು
1997ರಲ್ಲಿ ಆಗ ಪ್ರಸ್ತಾಪನೆ ಮಾಡಿದ್ರು ಸಹ ಈ ಕಾರ್ಬನ್ ಕ್ರೆಡಿಟ್, ಇಂಗಾಲದ ಸಾಲ ಅಂತ ಕರೀತಾರೆ, ಆವಾಗ ಪ್ರಸ್ತಾಪನೆ ಮಾಡಿದ್ರು ಸಹ ಅದು ಜಾರಿಗೆ ಬರೋದು ಮಾತ್ರ 2005ರಲ್ಲಿ. 2005 ಫೆಬ್ರವರಿ 16ರಂದು ಜಾರಿಗೆ ಬರುತ್ತೆ ಕಾರ್ಬನ್ ಕ್ರೆಡಿಟ್ ಅನ್ನೋದು. ಫಸ್ಟ್ ಜಗತ್ತಲ್ಲಿ ಮೊದಲ ಬಾರಿಗೆ ಇಂಗಾಲದ ತೆರಿಗೆಯನ್ನು ವಿಧಿಸಿದಂಥ ದೇಶ ಫಿನ್ಲ್ಯಾಂಡ್. ಇಂಗಾಲದ ತೆರಿಗೆ ನಾನು ಇಲ್ಲಿ ಹೇಳ್ತಾ ಇರೋದು, ಇಂಗಾಲಕ್ಕೆ ತೆರಿಗೆಯನ್ನು ವಿಧಿಸಿದ್ದು ಫಿನ್ಲ್ಯಾಂಡ್ ದೇಶ ವಿಧಿಸ್ತು ಫಸ್ಟ್ ಟೈಮ್. ಇಂಗಾಲದ ಸಾಲ ಅನ್ನೋ ಒಂದು ಪರಿಕಲ್ಪನೆ ಬಂದಿದ್ದು ಕೋಪ್ 3ನೇ ಸಭೆಯಲ್ಲಿ, ಕ್ಯೋಟೋ ಪ್ರೋಟೋಕಾಲ್ನಲ್ಲಿ. ಇನ್ನು ಕೋಪ್ 8 ಬರುತ್ತೆ, ಅದು ನಮ್ಮ ಭಾರತದಲ್ಲಿ ದೆಹಲಿಯಲ್ಲಿ ನಡೆಯುತ್ತೆ. ಕೋಪ್ 8 2002ರಲ್ಲಿ. ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ ನನಗೆ. ಇನ್ನು 2023 ಲಾಸ್ಟ್ ನಡೆದಿರೋವಂಥದ್ದು ಕೋಪ್ 28ನೇ ಸಭೆ. ಇದು UAEನಲ್ಲಿ ನಡೆಯುತ್ತೆ. UAEನಲ್ಲಿ ನಡೆದಿದೆ ಕೋಪ್ 28ನೇ ಸಭೆ. ಕೋಪ್ಗೆ ಸಂಬಂಧಿಸಿದಂಗೆ ಇದಿಷ್ಟು ಮಾಹಿತಿಗಳು ಇಂಪಾರ್ಟೆಂಟ್ ಆಗಿರೋವು ನಿಮಗೆ ಗೊತ್ತಿರಲಿ. ವಿಶ್ವ ಭೂ ದಿನ ಅಂತ ನಾವು ವಿಶ್ವ ಭೂ ದಿನ ಏಪ್ರಿಲ್ 27ನ್ನು ಆಚರಣೆ ಮಾಡ್ತೀವಿ. ನೋಡಿ, ವಿಶ್ವ ಭೂ ದಿನ ಏಪ್ರಿಲ್ 22ನ್ನು ಆಚರಣೆ ಮಾಡ್ತೀವಿ. ಭೂ ದಿನ ಮಾರ್ಚ್ 22ನ್ನು ವಿಶ್ವ ಜಲ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಪರಿಸರ ದಿನ ಜೂನ್ 5, ಗೊತ್ತಿದೆ ಅದು ನಿಮಗೆ. ಮೊದಲನೇ ಸಭೆ ಜರ್ಮನಿಯ ಬರ್ಲಿನಲ್ಲಿ ನಡೆಯುತ್ತೆ. ಕೋಪ್ 1 ಬರ್ಲಿನ್. ಇಲ್ಲಿ ಆಪ್ಷನಲ್ಲಿ ಬರ್ಲಿನೇ ಕೊಟ್ಟಿಲ್ಲ ನೋಡಿ, ಸಾರಿ, ಕೋಪನ್ ಹೇಗಂತ ಕೊಟ್ಟಿದ್ದಾರೆ. ಮೊದಲನೇ ಸಭೆ ನಡೆಯೋದು ಬರ್ಲಿನ್. 3ನೇ ಸಭೆ ಕ್ಯೋಟೋದಲ್ಲಿ ನಡೆಯುತ್ತೆ. 8ನೇ ಸಭೆ ಡೆಲ್ಲಿನಲ್ಲಿ ನಡೆಯುತ್ತೆ. 28ನೇ ಸಭೆ 2023ರಲ್ಲಿ UAEನಲ್ಲಿ ನಡೆಯುತ್ತೆ. 2ನೇ ಸಭೆ ಜಿನಿವಾದಲ್ಲಿ ನಡೆಯುತ್ತೆ. ಈ 3ನೇ ಸಭೆಯಲ್ಲಿ ಜಪಾನ್ನ ಕ್ಯೋಟೋ ಪ್ರೋಟೋಕಾಲ್ ಅಂತಲೇ ಹೆಸರು ಪಡ್ಕೊಂಡಿದೆ. ಕಾರ್ಬನ್ ಕ್ರೆಡಿಟ್ ಅನ್ನೋ ಪರಿಕಲ್ಪನೆಯನ್ನು ಪ್ರಸ್ತಾಪ ಮಾಡ್ತಾರೆ. ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆ ಪ್ರಸ್ತಾಪ 1997ರಲ್ಲಿ ಆದರೆ 2005ರಲ್ಲಿ ಜಾರಿಗೆ ಬರುತ್ತದು. ಇನ್ನು ಕೋಪ್ 8ನೇ ಸಭೆ ನಮ್ಮ ಭಾರತದಲ್ಲಿ ನಡೆಯುತ್ತೆ. ಭಾರತದಲ್ಲಿ ನಡೆದಂಥ ಮೊದಲನೇ ಸಭೆ ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದಾಗೆ ದೆಹಲಿಯಲ್ಲಿ ನಡೆಯುವಂಥದ್ದು ಕೋಪ್ 8 2002ರಲ್ಲಿ. ಜಲಸಂಪನ್ಮೂಲದ ಸುಸ್ಥಿರತೆ ಬಗ್ಗೆ ಮಾಡ್ತಾರೆ, ಅದು ಕೋಪ್ 22 ಮೊರಕ್ಕೋದಲ್ಲಿ ಮಾಡ್ತಾರೆ. ಪ್ಯಾರಿಸ್ ಒಪ್ಪಂದದ ಬಗ್ಗೆ ಚರ್ಚೆ ಮಾಡ್ತಾರೆ, ಅದು ಕೋಪ್ 23ನೇ ಸಭೆ 2017ರಲ್ಲಿ. ಈಗ ಪ್ರಸ್ತುತ ನಡೆದಿರುವಂಥ ಸಭೆ, ಪ್ರಸ್ತುತ ಅಂದರೆ ಲಾಸ್ಟ್ ಇಯರ್ ನಡೆದಿರುವಂಥ ಸಭೆ 2023 UAEನಲ್ಲಿ ನಡೆದಿದೆ. ಇದಿಷ್ಟು ಕೋಪ್ ಸಭೆಗಳ ಬಗ್ಗೆ. ಮುಖ್ಯವಾಗಿರುವಂಥದ್ದೆಲ್ಲ ಹೇಳಿದ್ದೀನಿ ಕೋಪ್ ಸಭೆಗಳ ಬಗ್ಗೆ. ಓಕೆ, ಇಷ್ಟು ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರ.